ಮನಗುಳಿಯ ಗ್ರಾಮದೊಳಗ ಪಂಚಮಶಾಲಿಯ ಓಣಿ ಒಳಗ ಗೌರಮ್ಮನ ಮಗು ತೀರಿಕೊಂಡಾಗ ಆ ಮಗುವಿಗೆ ಪುನರ್ಜನ್ಮವನ್ನು ನೀಡಿದವಳು ಗುಡ್ಡಾಪುರದ ದಾನಮ್ಮ. ಸತ್ತವರಿಗೆ ಪುನರ್ಜನ್ಮ ನೀಡಿದಳು. ಬಸವಣ್ಣ ಹೇಳಿದ, ನಂಬರು ನೆಚ್ಚರು ಬರಿದೇ ಕರಿವರು, ನಂಬಲ್ಲರಿಯರು ಲೋಕದ ಮನುಜರು, ನಂಬಿ ಕರೆದರೆ ಓ ಎನ್ನನೇ ಶಿವನು, ನಂಬದೆ ನೆಚ್ಚದೆ ಬರಿದೆ ಕರೆವವರ ಕೊಂಬೆ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ ಅನ್ನುವಂತ ರೀತಿ ಒಳಗ ಯಾರು ದಾನಮ್ಮ ತಾಯಿ ಮ್ಯಾಗ ನಂಬಿಕೆ ಇಟ್ಟಾರ ಅವರೆಲ್ಲರ ಬದುಕನ್ನ ಅಂದೂ ಉದ್ಧಾರ ಮಾಡ್ಯಾಳ, ಇಂದೂ ಉದ್ಧಾರ ಮಾಡಕತ್ತಾಳ, ಮುಂದನೂ ದಾನಮ್ಮ ಉದ್ಧಾರ ಮಾಡ್ತಾಳನ್ನುವಂಥದನ್ನ ನಾವ್ ಯಾವತ್ತು ಮರೆಯಬಾರ್ದು. ಒಟ್ಟಾರೆ ಹೇಳೋದಂದ್ರ ಪೂರ್ಣ ಪ್ರಮಾಣದೊಳಗ ನಂಬಬೇಕು. ಎಷ್ಟು ನಂಬಬೇಕಂದ್ರ ನಮ್ಮ ಫಲ ಸಿಗಲಿಲ್ಲ ಅಂದ್ರೆ ಬಿಟ್ಟು ಬಿಡೋದಲ್ಲ. ನಿನಗ ಯಾವದಾದ್ರೂ ಫಲಗಳನ್ನ ದೊರೆಯಬೇಕಾಗಿತ್ತು ಅಂದ್ರೆ ಪೂರ್ಣ ಪ್ರಮಾಣದೊಳಗ ನಂಬು. ಕಾರಣ ಪಹೇಲಾ ಆಪ್ಕಾ ವಿಶ್ವಾಸ ಕರೋ, ಮೊದಲ ನಂಬೋದನ್ನ ಕಲಿ. ಅಲ್ರಿ, ಏನೂ ಪರಿಚಯ ಇರಂಗಿಲ್ಲ, ಪರಿಚಯ ಇಲ್ಲದ ವ್ಯಕ್ತಿ ಮ್ಯಾಗ ಪೂರ್ಣ ಪ್ರಮಾಣದೊಳಗ ನಾವು ನಂಬುತ್ತೀವಿ. ಮತ್ತ ದೇವರಿಗೆ ನಂಬುದ್ರೆ ಎಷ್ಟು ಒಳ್ಳೇದಾಗಂಗಿಲ್ಲ. ಸಾಮಾನ್ಯ ಮನುಷ್ಯರ ಮ್ಯಾಗ ಎಷ್ಟು ನಂಬಿಕೆ ಇಡ್ತೀವಿ ಅಂತ ಹೇಳ್ತೀನಿ ಮಗ. ಅವ್ರು ಗುರುತು ಇರಂಗಿಲ್ಲ, ಗುರಿ ಇರಂಗಿಲ್ಲ, ಪರಿಚಯ ಇರಂಗಿಲ್ಲ, ಅವ್ರ ಮ್ಯಾಗ ಎಷ್ಟು ನಂಬಿಕೆ ಇಡ್ತೀವಿ. ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ, ಹೊಸದಾಗಿ ಮದುವೆಯಾಗಿತ್ತು. ಏನಾಗಿತ್ತು ಬಸವಣ್ಣ? ನಿಂದ ಯಾವಾಗ್ಯದ? ಹೊಸದಾಗಿ ಮದುವೆಯಾಗಿತ್ತು. ಹೊಸದಾಗಿ ಮದುವೆಯಾಗಿರ್ತಕ್ಕಂಥ ಸಮಯದೊಳಗ ಗಂಡ ಹೆಂಡತಿಗೆ ಹೇಳದ್ನಂತ, ಎಂದ ಯಾಕ್ರಿ ಎಂದಳು. ಮತ್ತ ಹೊಸದಾಗಿ ಬಂದ ಮ್ಯಾಗ ಅಂಜೇಬೇಕಾಗ್ತದ. ಆಮೇಲೆ ಇವ್ರು ಅಂಜಿಸ್ತಾರ ಅವರಿಗೆ. ಅವಾಗ ಗಂಡ ಹೆಂಡತಿಗೆ ಅಂದಂತ ಅಂದ ಯಾಕ್ರಿ ಅಂದಳು. ಮತ್ತ ಸಿನಿಮಾ ಚಲೋ ಬಂದದ ನೋಡಕ್ ಹೋಗೋಣ ಬಾ ಅಂತಂದಾಗ ಆ ಹೆಣ್ಮಗಳು ಅಂದ್ರು, ಇಲ್ರಿ ನನಗ ಸಿನಿಮಾ ನೋಡಕ ಇಂಟ್ರೆಸ್ಟ್ ಇಲ್ಲ, ಮೂಡ್ ಇಲ್ಲ, ನನಗ ಇಷ್ಟ ಇಲ್ಲ ಅಂತಂದಾಗ ಇವ ಹೊಸದಾಗಿ ಮದುವೆ ಆಗಿದ್ದ ಹೆಂಡತಿಗೆ ಹೆದರ್ಸದ ಬೆದರ್ಸದ. ನಾ ನಿನ್ನ ಗಂಡ, ನಾ ಹೇಳ್ದಂಗ ನೀ ಕೇಳಬೇಕು, ನೀ ಹೇಳ್ದಂಗ ನಾ ಕೇಳಂಗಿಲ್ಲ ಅಂತ ತಿಳ್ಕೊಂಡು ಬೈದ, ಅಂಜಿಸದ, ಗದರಿಸಿದ. ಅವಾಗ ಆ ಹೆಣ್ಮಗಳಂತಾಳ, ನನಗ ಸಿನಿಮಾ ನೋಡಕ್ ಇಂಟ್ರೆಸ್ಟ್ ಇಲ್ಲ, ಸಿನಿಮಾಕ್ ಹೋಗಕ್ ಇಂಟ್ರೆಸ್ಟ್ ಇಲ್ಲ, ನಾವ್ ಅಲ್ಲಂದ್ರು ಸಹಿತ ಒತ್ತಾಯ ಮಾಡಿ ಕರ್ಕೊಂಡು ಹೊಂಟಾನಂದ್ರ ಇವನಿಗೆ ಸಿನಿಮಾ ನೋಡ್ಬಿಡ್ಬಾರ್ದು ಅಂದ್ರು ಹೆಣ್ಮಗಳು. ಹೇಳ್ತೀನಿ ಮಗ. ಅವ ಅಂತಾಳ, ಇಲ್ರಿ ನನ್ನ ಕಾಲ್ ಹರಿಕತ್ತಾವ, ತಲಿ ನೋಸಕತ್ತಾನ, ಸಿನಿಮಾಕ್ ಅಲ್ಲ ಬಾ ಅಂದ್ರೆ ಬರ್ಬೇಕು. ಸರಿ ಆಯ್ತು ಅಂತ ತಿಳ್ಕೊಂಡು ಒಲ್ಲದ ಮನಸ್ಸಿಗೆ ಹೆಣ್ಮಗಳು ಸಿನಿಮಾಕ್ ಹೋದಳು. ಟಿಕೆಟ್ ತೆಗಸಿದ್ರು, ಸಿನಿಮಾ ಟಾಕೀಸ್ನ ಹೋಗಿ ಕೂತಳು. ಜನ ಕಿಕ್ಕಿರಿದು ತುಂಬಿತ್ತು, ಚಲೋ ಸಿನಿಮಾ ನೋಡ್ಬೇಕಂತ ಹೇಳಿ. ಯಾವಾಗ ಹೋಗಿ ಕೂತಳು ಹೆಣ್ಮಗಳು, ಗಂಡಗ ಬೈಕ್ ಶುರು ಮಾಡಿದಳು. ಅಲ್ಲ, ನನಗೆ ಸಿನಿಮಾ ನೋಡೋ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ, ಸಿನಿಮಾಕ್ ಬರಕ್ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ, ನನ್ನ ತಲೆ ನೋಸು ಕತ್ತಾದ, ಹಣಿ ನೋಸು ಕತ್ತಾದ, ಕಾಲು ಹರಿ ಕತ್ತಾವ ಅಂತ ತಿಳ್ಕೊಂಡು ಗುನು 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 ಗಂಡಗ್ ಬೈಬೇಕಾದ್ರ ಹಿಂತುಮ್ಮ ಕೂತಿದ್ದ. ಅವ ಏನಂದ, ಸಿನಿಮಾ ನೋಡಕ್ ಬಂದಿರಿ, ಮಾತಾಡಕ್ ಬಂದಿರಿ ಅಂದ ಮಗ. ಅವ ಇನ್ನು ಕತ್ತಲ್ದಾಗ ಕೂತಾನ. ಅವ ಏನಂತಾನ ಮುಂದೆ ಕೂತೋರಿಗೆ, ಸಿನಿಮಾ ನೋಡಕ್ ಬಂದಿರಿ, ಮಾತಾಡಕ್ ಬಂದಿರಿ. ಇವ ಏನಂದ ಹಿಂದೆ ಕೂತವನಿಗೆ, ಇಲ್ರಿ ನಾನು ಹೆಂಡತಿಗೆ ತಲಿ ಬಾಳ್ ನುಸುಕತ್ತದಂತ, ಮತ್ತ ನನ್ನ ಕಾಲು ಬಾಳ್ ಹರಿಕತ್ತವಂತ, ಮತ್ತ ಗುನು 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 ಬೈಕತ್ತಾಳ. ಮೊದಲೇ ಹೇಳ್ಬೇಕಿಲ್ಲ, ನಾ ಡಾಕ್ಟರ್ ಅದೀನಿ ಅಂದ ಮಗ. ಅವ ಡಾಕ್ಟರ್ ಎಲ್ಲ ಪಾಕ್ಟರ್ ಎಲ್ಲ ಸುಮ್ ಹೇಳ್ಬಿಟ್ಟ. ಅವ ಭಾಳ ಚಲೋ ಆಯ್ತು ಅಂದ. ಅಲ್ರಿ ಮತ್ತೆ ಡಾಕ್ಟರ್ ಅಂತೀರಿ, ನಾನು ಹೆಂಡತಿ ತೆಲ್ನೋ ಬಂದಾದ, ಮತ್ತ ಒಂದು ಟ್ಯಾಬ್ಲೆಟ್ಸ್ ಒಂದು ಗುಳಿಗೆ ಕೊಡ್ರಿ ಅಂದಾಗ ಅವ ಭಾಳ ಜನ ಸಿನಿಮಾ ನೋಡಿದವ್ರು ಗುರ್ತದ, ಅಲ್ಲಿ ಅಷ್ಟೇ ಸ್ಕ್ರೀನಿನ ಮ್ಯಾಗ ಲೈಟ್ ಇರ್ತಾವ, ನೋಡೋರ್ವ ಲೈಟ್ ಇರಂಗಿಲ್ಲ. ಇವ ಏನ್ ಮಾಡ್ದ, ಹಿಂದೆ ಕೂತಾಮ ಒಂದು ಗುಳಿಗೆ ಕೊಟ್ಟ ಹೆಣ್ಮಕ್ಳಿಗೆ ಹೇಳ್ತಾನಮ್ಮ, 3 ತಾಸು ಸಿನಿಮಾ ಇದು ಮುಗಿವರೆಗೂ ನಾ ಕೊಟ್ಟಿರುವಂತ ಗುಳಿಗೆ ಹಲ್ಲಾಗ ಗಟ್ಟಿ ಹಿಡಿ ಅಂದವ. ನಿನ್ನ ತೆಲ್ಲೋ ಹೋಗ್ಬೇಕಾಗಿತ್ತಂದ್ರೆ ನಾ ಕೊಟ್ಟಿರುವಂತ ಗುಳಿಗೆ ಹಲ್ಲ ಗಟ್ಟಿ ಹಿಡಿ ಅಂದಾಗ ಆಯ್ತಂತ ತಿಳ್ಕೊಂಡು ಈ ಹೆಣ್ಮಗಳು ಕತ್ಲಾಗ ಅವ ಕೊಟ್ಟಿರುವಂತ ಗುಳಿಗೆ ಹಲ್ಲ ಗಟ್ಟಿ ಹಿಡಿದಳು. ಹೇಳ್ತೀನಿ, 3 ತಾಸು ಸಿನಿಮಾ ಮುಗಿತ್. 3 ತಾಸು ಸಿನಿಮಾ ಮುಗಿದ ಬಳಿಕ ಸೀದಾ ಮನೆಗೆ ಬಂದಳು. ಮನೆಗೆ ಬಂದ ಬಳಿಕ ಆ ಹೆಣ್ಮಗಳಂತಾಳ, ಅಯ್ಯಯ್ಯಪ್ಪ ಎಷ್ಟು ಚಂದ ಡಾಕ್ಟರ್ ಗುಳಿಗೆ ಕೊಟ್ಟಾನ, ಹುಳಿ ಇಲ್ಲ, ಉಪ್ಪಿಲ್ಲ, ಖಾರ ಇಲ್ಲ, ಕೈ ಇಲ್ಲ, ಎಷ್ಟು ಚಂದ ಗುಳಿಗೆ ಅದು ಅಂತ ತಿಳ್ಕೊಂಡು ಹಲ್ಲ ಗಟ್ಟಿ ಹಿಡಿದಿರತಕ್ಕಂಥ ಗುಳಿಗೆ ತೆಗೆದು ನೋಡ್ತಾಳ. ಅದು ಗುಳಿಗೆ ಆಗಿದ್ದಿಲ್ಲ, ಹಂಗೆ ಗುಂಡಿ ಆಗಿತ್ತದು. ಅಂಗಿ ಗುಂಡಿ. ಇವತ್ತು ಡಾಕ್ಟರ್ ಗುಳಿಗೆ ಅಂತ ಕೊಟ್ರೆ ನಂಬದವ್ರು ನಾವು. ಸಾಮಾನ್ಯ ಮನುಷ್ಯಗೆ ನಂಬ್ತೀವಿ ಸ್ವಾಮಿ. ತ್ರಿಕಾಲ ಪೂಜಿತರಾಗಿರುವಂತವಳು ಇವತ್ತಿಗೂ ತನ್ನ ರೂಪವನ್ನ ನಿತ್ಯಲು ತೋರುವಂತ ದಾನಮ್ಮನ ಯಾರು ನಂಬುತ್ತಾರ ಅವರ ಬದುಕು ಹಸನಾಗ್ತದ.
ಸತ್ತ ಗೌರಮ್ಮನ ಮಗುವಿಗೆ ಪುನರ್ಜನ್ಮ ನೀಡಿದವಳು ಗುಡ್ಡಾಪುರ ದಾನಮ್ಮ ತಾಯಿ. ಅಂಥ ದಾನಮ್ಮ ತಾಯಿ ಲೋಕ ಸಂಚಾರವನ್ನ ಮಾಡುತ್ತಾ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ, ಜಗವೆಲ್ಲ ನಗುತ್ತಿರಲಿ ಜಗದಳಿವು ನನಗಿರಲಿ ಅಂತ ತಿಳ್ಕೊಂಡು ಇಂಗಳೇಶ್ವರ ಹುನಗುಂದ ಅಪ್ಪ ಬಸವಣ್ಣ ಜನ್ಮವನ್ನ ತಾಳಿದ ಇಂಗಳೇಶ್ವರ ಬಸವನ ಭಾಗ್ಯವಾಡಿಗೆ ಬಂದು ಅಲ್ಲಿ ನಂದಿ ಬಸವೇಶ್ವರನಿಗೆ, ಸೋಮನಾಥ ದಾನಮ್ಮ ತಾಯಿ ನಂದಿ ಬಸವೇಶ್ವರನಿಗೆ ಶರಣಾಗತರಾಗ್ತಾರ. ಬಿಜಾಪುರ ಸೊಲ್ಲಾಪುರ ಮಾರ್ಗವಾಗಿ ಹೋಗಬೇಕಾದ್ರ ಚಾಮಲಾದೇವಿಗೆ ಪ್ರೀತಿಯಿಂದ ಆದರ ಆತಿಥ್ಯವನ್ನ ಸ್ವೀಕಾರವನ್ನ ಮಾಡಿಸಿಕೊಂಡು ಆ ಸೊಲ್ಲಾಪುರ ಮಾರ್ಗದಿಂದ ಗುಡ್ಡಗಾಡಿನ ತಾಣವಾಗಿರುವಂತ ಗುಡ್ಡಾಪುರದತ್ತ ಮಹಾಮಾತಿಯಾಗಿರುವಂತ ದಾನಮ್ಮನ ಪತಿದೇವನಾಗಿರುವಂತ ಸೋಮಲಿಂಗ ಸೊನ್ನಲಾಪುರದಿಂದ ಗುಡ್ಡಾಪುರದತ್ತ ಧಾವಿಸಿ ಬರುವಂತ ಸಮಯದೊಳಗ ಸ್ವಾಮಿ ದಾನಮ್ಮ ತಾಯಿ ಮಾಡದ ಲೀಲೆಗಳಿಲ್ಲ. ದಾನಮ್ಮ ತಾಯಿ ಏನು ಮುಟ್ಟಿದ್ರು ಸಹಿತ ಭಕ್ತರ ಬದುಕಿಗೆ ಅದು ಕಾಮಧೇನು ಕಲ್ಪವೃಕ್ಷವಾಗಿತ್ತು. ಗುಡ್ಡಗಾಡಿನ ತಾಣ ಗುಡ್ಡಾಪುರದತ್ತ ಧಾವಿಸಿ ಬರುವಂತ ಸಮಯದೊಳಗ ಓರ್ವ ಹೆಣ್ಣು ಮಗಳು ದಾರಿಯ ಮಧ್ಯದೊಳಗ ದಳದಳನೆ ಗಳಗಳನೆ ಕಣ್ಣೀರವನ್ನು ಸುರಿಸುತ್ತ ಬರಬೇಕಾದರ ದೂರದೊಳಗಿಂದ ನೋಡಿದಳು ಸೋಮನಾಥ ದಾನಮ್ಮ ತಾಯಿ ಬರುವುದನ್ನು ನೋಡಿ ಅಳುವ ಹೆಣ್ಮಗಳು ನಿರ್ಧಾರ ಮಾಡಿದಳು, ಇವರು ಸಾಮಾನ್ಯದವರಲ್ಲ, ಪಾರ್ವತಿಯ ಪರಮೇಶ್ವರನ ಸ್ವರೂಪ ಅಂತ ತಿಳ್ಕೊಂಡು ಗಳಗಳನೆ ಕಣ್ಣೀರವನ್ನು ಸುರಿಸುತ್ತಿರುವಂತ ಹೆಣ್ಮಗಳು ಓಡೋಡಿ ಬಂದಾಳ. ದಾನಮ್ಮ ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡ್ಯಾಳ. ನಮಸ್ಕಾರ ಮಾಡಿದಾಗ ದಾನಮ್ಮ ತಲೆ ಮ್ಯಾಗ ಕೈ ಇಟ್ಟಂತಾಳ, ಸೌಭಾಗ್ಯವತಿ ಅಂತ ಆಶೀರ್ವಾದ ಮಾಡಿದಳು. ಯಾವಾಗ ಸೌಭಾಗ್ಯವತಿ ಅಂತ ಆಶೀರ್ವಾದ ಮಾಡಿದಳು ಆ ಅಳುವ ಹೆಣ್ಮಗಳ ದುಃಖ ಇಮ್ಮಡಿಯಾಯಿತು, ಹೆಚ್ಚಾಯಿತು. ಯವ್ವ ಎಲ್ಲಾದ ಸೌಭಾಗ್ಯ ಹೆಂಗ ಕಳಿಯಲವ್ವ ಬಾಳನ್ನ ಶಿವ ವೈದ ಮುತ್ತೈದಿತನ ಗಂಡನ ಒಡಗೂಡಿಕೊಂಡು ದೀರ್ಘ ಸುಮಂಗಲಿಯಾಗಿ ಬದುಕಬೇಕಾಗಿರುವಂತ ಸಂದರ್ಭದೊಳಗ ನನ್ನ ಬದುಕಿನೊಳಗ ಬಿರಗಾಳಿ ಬಂದು ಬೀಸಿದೆ ತಾಯಿ, ಹೇಗಾದ್ರೂ ಮಾಡು ಪತಿದೇವನ ಪ್ರಾಣವನ್ನ ಉಳಿಸು ಕಾರಣ. ಮುಂದೆ ಗಂಡಿನ ಸಾಲು ಹಿಂದೆ ಹೆಣ್ಣಿನ ಸಾಲು, ಶವ ಹೊತ್ತ ಪತಿದೇವನನ್ನು ನೋಡಿ ಕಣ್ಣೀರವನ್ನು ಸುರಿಸುತ್ತಿರುವಂತ ಸಂದರ್ಭದೊಳಗ ಹೋಗುವ ಹೆಣವನ್ನ ನಿಲ್ಲಿಸಿದಳು, ಶವವನ್ನ ಕೆಳಗೆ ಇಳಿಸಿದಳು. ಅಳುವ ಹೆಣ್ಮಗಳಿಗೆ ನೋಡಿದಳು, ಸಮಾಧಾನವನ್ನ ಮಾಡಿದಳು. ಸತ್ತವನ ಹತ್ತಿರ ಬಂದು ತಲೆ ಮ್ಯಾಗ ವರದ ಹಸ್ತವನ ಇಟ್ಟು ತನ್ನ ಇಷ್ಟಲಿಂಗ ಪೂಜೆಯ ತಪಸ್ಸಿನ ಫಲವನ್ನ ಸತ್ತವನ ಮ್ಯಾಗ ದಾರಿಯನ್ನು ಎರೆದು ಹೇಳುತ್ತಾಳೆ, ಅಪ್ಪ ಇನ್ನಿಷ್ಟು ದಿನಗಳ ಕಾಲ ಬದುಕಬೇಕಾಗ್ಯಾದ, ನಿನ್ನ ಮನದೆ ಕಣ್ಣೀರವನ್ನು ಸೂಸುಕತ್ತಾಳ. ವಿಧಿವಿ ಎನ್ನುವಂತ ಹಣಿಪಟ್ಯವನ್ನ ಹೊಡೆದೋಡಿಸುವಂತ ತಿಳ್ಕೊಂಡು ಸತ್ತವನ ತಲೆ ಮ್ಯಾಗ ಯಾವಾಗ ದಾನಮ್ಮ ತಾಯಿ ವರದ ಹಸ್ತವನ್ನ ಇಟ್ಲು, ಮಲಗಿರ್ತಕ್ಕಂಥವ ಹೆಂಗ್ ಹೇಳ್ತಾನ, ಸತ್ತವ ಎದ್ದು ಬಂದು ದಾನಮ್ಮ ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡ್ಯಾನ. ಕಾರಣ ಅಂದ್ರ ಶವ ಹೊತ್ತು ಹೊರಂಟ ಆ ಹೆಣಕೂ ಸಹಿತ ಪುನರ್ಜನ್ಮವನ್ನ ನೀಡಿದವಳು ದಾನಮ್ಮ. ಹೀಗೆ ದಾನಮ್ಮ ತಾಯಿ ಆ ಅನೇಕ ಲೀಲೆಗಳನ್ನ ಮಾಡುತ್ತಾ ಗುಡ್ಡಾಪುರಕ್ಕೆ ಬಂದು ವಾಸವನ್ನ ಮಾಡ್ಯಾಳಿ. ಸ್ವಾಮಿ ಗುಡ್ಡಗಾಡಿನ ಪ್ರದೇಶ ಆಗಲೇ ಎಲ್ಲಾ ಕಡೆಗೆ ಹೇಳಿದಳು. 12 ಜ್ಯೋತಿರ್ಲಿಂಗವನ್ನ ದರ್ಶನ ಮಾಡಿದವಳು, ವಿಷ್ಣು ಕಂಚಿಯನ್ನ ಶಿವಕಂಚಿ ಮಾಡಿದವಳು, ಶ್ರೀಶೈಲಕ್ಕೆ ಹೋದವಳು, ಕಾಶಿಗೆ ಹೋದವಳು, ಎಲ್ಲೆಲ್ಲಿ ಪವಾಡಗಳನ್ನ ಮಾಡಿದಳು ದಾನಮ್ಮ. ಇಂಥ ತಾಣದೊಳಗ ನಾನು ವಾಸವನ್ನ ಮಾಡ್ತೀನಿ, ಬೇಕಂದಾಗ ಸಮಯ ಸಿಕ್ಕಾಗ ನಿಮ್ಮ ತಾಯಿನ ನೀವು ನೋಡಕ್ಕೆ ಬರಬಹುದಂದಾಗ ಗುಡ್ಡಾಪುರದೊಳಗ ಗುಡ್ಡಾಂಬೆ ವಾಸವನ್ನ ಮಾಡಬೇಕಾದ್ರ, ಗುಡ್ಡಾಪುರದೊಳಗ ದಾನಮ್ಮ ತಾಯಿ ಇರಬೇಕಾದ್ರ ಅನೇಕ ಊರಿನ ಜನ, ಅನೇಕ ಜಿಲ್ಲೆಯ ಜನ, ಅನೇಕ ರಾಜ್ಯದ ಜನ ತಮ್ಮ ನೋವನ್ನ, ದುಃಖವನ್ನ, ಅಳುಲನ್ನ, ತೊಂದರೆಯನ್ನ, ಕಷ್ಟವನ್ನ ಎಲ್ಲವನ್ನ ಬಂದು ದಾನಮ್ಮ ತಾಯಿಗೆ ಹೇಳುತ್ತಿರಬೇಕಾದ್ರ ಗುಡ್ಡಾಪುರದೊಳಗಿರಬೇಕಾದ್ರ ಏನು ಪವಾಡವನ್ನ ಮಾಡ್ತಾಳೆ, ಹೆಂಗ ಶಿವನೊಳಗ ಬೆರೀತಾಳೆ ಅನ್ನುವಂಥ ವಿಚಾರ ನಾಳಿನ ದಿವಸ ನಾವು ನೀವೆಲ್ಲರೂ ಆಲಿಸೋಣ ಅಂತ ಹೇಳಿ